ಪವರ್ ಸ್ಟೋರಿಯಲ್ಲಿ ಮೊದಲ ಪವರ್ಫುಲ್ ಸ್ಟೋರಿ ಪರಪ್ಪನ ಅಗ್ರಹಾರ ಜೈಲು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಹೊತ್ತಿನಲ್ಲಿ. ಇದು ಪರಪ್ಪನ ಅಗ್ರಹಾರ ಜೈಲಿನ ಬಿಗ್ ಎಕ್ಸ್ಕ್ಲೂಸಿವ್. ಆ ವಿಡಿಯೋಗಳನ್ನೆಲ್ಲ ನೋಡಿದ್ರ ನೀವು. ಅದು ರಿಲೀಸ್ ಮಾಡಿದವರು ಯಾರು ಗೊತ್ತಾ? ದರ್ಶನ್ ಆಪ್ತಾನೆ. ನೆನ್ನೆ ಇದ್ದ ಸಿಸಿಬಿ ಪೊಲೀಸರು ನಟ ಧನ್ವೀರ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅವರ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ರಿಟ್ರೀವ್ಗೆ ಕಳಿಸಿದ್ದಾರೆ ಸಿಸಿಬಿ. ನಿನ್ನೆ ಸಂಜೆಯಿಂದಲೂ ಧನ್ವೀರ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ರಿಟ್ರೀವ್ಗಾಗಿ FSLಗೆ ಮೊಬೈಲ್ ಅನ್ನ ಕಳಿಸ್ಕೊಡ್ಲಾಗಿದೆ. ಜೈಲಿನ ವಿಡಿಯೋಗಳ ರಿಲೀಸ್ ಆದ ಬಗ್ಗೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಧನ್ವೀರ್ಗೆ. ಒಂದಷ್ಟು ಅನುಮಾನದ ಮೇರೆಗೆ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಸಿಸಿಬಿ ಟೀಮ್. ಸದ್ಯ ನಟ ದರ್ಶನ್ ಆಪ್ತ ಧನ್ವೀರ್ ಪೊಲೀಸರ ವಶದಲ್ಲಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಎತ್ತಣದಿಂದ ಸಂಬಂಧ ಅನ್ನೋ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ರಿಲೀಸ್ ಆಗಿತ್ತು, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಆಕ್ರೋಶದ ಜ್ವಾಲೆಯೂ ಕೂಡ ದಗದಗನೆ ಹೊತ್ತಿ ಉರಿತಾ ಇದೆ. ಅದರಲ್ಲಿ ಈ ರಾಜ್ಯಾತಿಥ್ಯ ಪಡ್ಕೊಳ್ತಾ ಇರೋರಲ್ಲಿ ಉಗ್ರರು ಕೂಡ, ಭಯೋತ್ಪಾದಕರು ಕೂಡ ಇನ್ಕ್ಲೂಡ್ ಇದ್ದಾರೆ ಅನ್ನುವಂಥ ವಿಚಾರ ಕೇವಲ ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ NCR ಕೂಡ ದಾಖಲು ಮಾಡಿಕೊಳ್ಳಲಾಗಿರುತ್ತೆ. ಆದರೆ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರೋದೇನು ಗೊತ್ತಾ? ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾಗಲಿ ಅಥವಾ ರಿಲೀಸ್ ಮಾಡಿದ್ದಾಗಲಿ ಅದು ಬೇರೆ ಯಾರೂ ಅಲ್ಲ, ನಟ ದರ್ಶನ್ನ ಆಪ್ತ ನಟ ಧನ್ವೀರ್. ಹೌದಲ್ಲಿ ಬೆನ್ನಲ್ಲಿ ದರ್ಶನ್ ಅವರ ಪಕ್ಕ, ದರ್ಶನ್ ಅವರ ಹಿಂದೆ ಮುಂದೆ ಕಾಣಿಸ್ಕೊಳ್ತಾ ಇದ್ದಂತಹ ಧನ್ವೀರೇ ಈ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯಾತಿಥ್ಯ ಕೊಡಲಾಗ್ತಾ ಇದೆ, ಬಿಂದಾಸಾಗಿ ಓಡಾಡ್ಕೊಂಡಿದ್ದಾರೆ ಅನ್ನುವಂಥ ವಿಡಿಯೋ ರಿಲೀಸ್ ಆಯಿತು. ನೋಡಿ, ಮೋಟಿವ್ ಬೇಕಾದರೆ ಹೇಳ್ಬೋದು, ಮೋಟಿವ್ನ ಮೇಲ್ನೋಟಕ್ಕಂತೂ ನಾವು ಗೆಸ್ ಮಾಡ್ಬೋದು. ಯಾಕೆಂದರೆ ದರ್ಶನ್ಗೆ ಒಂದು ಕಡೆ ದಿಂಬು ಕೊಡ್ತಿಲ್ಲ, ಹಾಸಿಗೆ ಕೊಡ್ತಾ ಇಲ್ಲ, ರಗ್ಗು ಕೊಡ್ತಾ ಇಲ್ಲ, ಸ್ಟಿಟ್ಟು ನಾವು ಅಂತ ತೋರಿಸ್ಕೊಳ್ತಾ ಇದ್ದಾರೆ ಜೈಲಧಿಕಾರಿಗಳು. ಯಾವ ಸ್ಟಿಟ್ಟು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನೋಡಿ ಬೇರೆ ಬೇರೆ ಖೈದಿಗಳಿಗೆ ಹೆಂಗೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ ಅಂತ ತೋರಿಸ್ದಂಗಿತ್ತು. ಇದು ಎಕ್ಸಾಕ್ಟಾಗಿ ಹೇಳಕ್ ಬರಲ್ಲ, ಒಂದು ನರೇಷನ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಜನ ಮಾತಾಡ್ಕೊಳ್ತಾ ಇರೋದು ಹಿಂಗೇನೆ. ನಟ ಧನ್ವೀರ್ ವಿಡಿಯೋ ವೈರಲ್ ಮಾಡಿದ್ದು ಅಥವಾ ವಿಡಿಯೋವನ್ನು ರಿಲೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲನ್ನು ವಶಕ್ಕೆ ಪಡ್ಕೊಂಡು FSL ಕಳಿಸಿದ್ದಾರೆ. ಡಿಲೀಟ್ ಮಾಡಿದರೆ ಅದನ್ನು ರಿಟ್ರೀವ್ ಮಾಡಿ ಇವ್ರಿಗೆ ಆ ವಿಡಿಯೋ ಹೆಂಗೆ ಸಿಕ್ತು, ಇವ್ರು ಕಳಿಸಿದವ್ರು ಯಾರು, ಯಾರ್ಯಾರ ಜೊತೆ ಸಂಪರ್ಕ ಇಟ್ಕೊಂಡು ಈ ವಿಡಿಯೋ ಹೊರಗೆ ಬಂತು, ಯಾರಿಂದ ಮೂಲ ಎಲ್ಲಿಂದ ಬಂತು ಈ ವಿಡಿಯೋ ಅನ್ನೋದನ್ನು ಹುಡುಕಾಡೋದಕ್ಕೆ ಸಹಾಯ ಆಗುತ್ತೆ ಈ ಧನ್ವೀರ್ನ ಫೋನು ಅಂತ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಧನ್ವೀರ್ ಅವರ ವಿಚಾರಣೆ ಮಾಡೋದಕ್ಕೂ ಅಷ್ಟೇ ನೆನ್ನೆ ಸಂಜೆಗಿಂದಲೂ ಕೂಡ ಸಿಸಿಬಿ ಟೀಮ್ ಧನ್ವೀರ್ ಅವರ ವಿಚಾರಣೆ ಮಾಡ್ತಾ ಇದ್ದಾರೆ. ಧನ್ವೀರ್ ಅವರ ಪೊಲೀಸರ ವಶದಲ್ಲೇ ಇದ್ದಾರೆ ಧನ್ವೀರ್. ಈ ನಂಟ್ ಹೆಂಗೆ ಇನ್ನಷ್ಟು ವಿಸ್ತೃತವಾಗಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರ ಹತ್ರ. ವೆಂಕಟೇಶ್, ಒಂದು ಕಡೆ ರಾಜ್ಯಾತಿಥ್ಯ ಕೊಡಲಾಗ್ತಾ ಇದೆ ಖೈದಿಗಳಿಗೆ ಅನ್ನುವಂಥ ವಿಡಿಯೋವನ್ನ ವೈರಲ್ ಮಾಡಿದ್ದೆ ನಟ ಧನ್ವೀರ್ ಅನ್ನೋದು. ಒಂದು ನರೇಷನ್ ಸಿಗ್ತಾ ಇದೆ, ಮೋಸ್ಟ್ಲಿ ದರ್ಶನ್ಗೆ ದಿಂಬು ಹಾಸಿಗೆ ಕೊಡೋದ್ರಲ್ಲಿ ಒದ್ದಾಡ್ಕೊಂಡು ಜೈಲು ಎಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ಜೈಲಧಿಕಾರಿಗಳು ಹೇಳ್ತಾರಲ್ವಾ, ನೋಡಿ ಹೆಂಗಿದೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಖೈದಿಗಳಿಗೆ ಅಂತ ತೋರಿಸೋ ನಿಟ್ಟಿನಲ್ಲಿ ಇದನ್ನ ವೈರಲ್ ಮಾಡ್ದಂಗಿದೆ. ನೀವೇನು ಹೇಳ್ತೀರಿ? ಶರತ್ ಇರಬಹುದು. ಯಾಕಂತ ಹೇಳಿದ್ರೆ ಒಂದು ಹಾಸಿಗೆ ದಿಂಬನ್ನ ಪಡೆಯೋದಕ್ಕೆ ಹೆಚ್ಚುವರಿಯಾಗಿ ನಟ ದರ್ಶನ್ ಅವರು ವಕೀಲರ ಮೂಲಕವಾಗಿ ಒಂದು ಅರ್ಜಿಯನ್ನು ಹಾಕಿದ್ರು. ಅದು ಸತತವಾಗಿ ವಿಚಾರಣೆ ಆಗ್ತಾನೆ ಹೋಯಿತು, ಮುಂದೂಡಲೇ ಹೋಯಿತು. ಕೊನೆಗೂ ಕೂಡ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದನ್ನು ಕೂಡ ಹೆಚ್ಚುವರಿಯಾಗಿ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅಲ್ಲಾದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಹೆಚ್ಚುವರಿಯಾಗಿ ಏನು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಅದನ್ನೆಲ್ಲ ಒದಗಿಸಲಾಗಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟರು. ಅದಾದ ಬಳಿಕ ಅವರ ಪರ ವಕೀಲರಾಗಿರ್ಬೋದು, ಕುಟುಂಬಸ್ಥರಾಗಿರಬಹುದು, ದರ್ಶನ್ ಅವರು ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ಮಾಡಿದ್ರು, ಈಗ ಹೇಗೆ ಕಾಲ ಕಳೀತಾ ಇದ್ದಾರೆ ಅನ್ನೋದು ಕೂಡ ಕಣ್ಣಾರೆ ಕಂಡಿದ್ದಾರೆ. ಹಾಗಾಗಿ ಅವರಿಗೆ ಹೇಗಾದ್ರೂ ಮಾಡಿ ಒಂದು ಹೆಚ್ಚುವರಿಯಾಗಿ ಒಂದು ಹಾಸಿಗೆ ದಿಂಬನ್ನ ಕೊಡಿಸಬೇಕು ಅನ್ನುವಂತ ಪ್ರಯತ್ನಗಳು ಆಗ್ತಾನೆ ಇದ್ರು ಕೂಡ ಕಾನೂನಿನಲ್ಲಿ ಅವರಿಗೆ ಹಿನ್ನಡೆನೇ ಆಗ್ತಾ ಇತ್ತು. ಸೊ ಇದೆಲ್ಲ ಬೆಳವಣಿಗೆಗಳ ನಡುವೆ ಕಳೆದ 2-3 ದಿನಗಳ ಹಿಂದೆ ಕೂಡ ಪರಪ್ಪನಗರ ಜೈಲಿನಲ್ಲಿರುವಂತಹ ಖೈದಿಗಳು ಮತ್ತು ರೌಡಿ ಶೀಟರ್ಗಳಾಗಿರ್ಬೋದು, ನಟೋರಿಯಸ್ಗಳಾಗಿರ್ಬೋದು, ಉಗ್ರಗಾಮಿಗಳಾಗಿರ್ಬೋದು ಎಲ್ಲರೂ ಕೂಡ ಮೊಬೈಲ್ ಅನ್ನ ಬಳಸ್ತಾ ವಿಡಿಯೋಗಳನ್ನ ಮಾಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇತ್ತು. ಸೊ ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದ್ ಕಡೆ ಶಂಕೆ ಇತ್ತು. ಆದ್ರೆ ಅವೆಲ್ಲವೂ ಕೂಡ ಸತ್ಯನೇ ಹೌದು. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಯಾಕೆ ಕೈಕಟ್ಟಿ ಕುಳಿತಿದಾರಾ, ಇವರೆಲ್ಲ ಕುಮ್ಮಕ್ಕಿಲ್ಲದೆ ಈ ರೀತಿ ಆಗ್ತಾ ಇದೆಯಾ ಅಂತ ಹೇಳಿ. ಸೊ ಹಾಗಾದ್ರೆ ಈ ವಿಡಿಯೋಗಳೆಲ್ಲ ಹೇಗ್ ಬರ್ತಾ ಇದೆ, ಯಾರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡಿತ್ತು. ಈಗಾಗಲೇ ಏನು ಪರಮೇಶ್ವರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗುತ್ತೆ, ಅವ್ರು ಯಾರೇ ಇದ್ರು ಕೂಡ ತಪ್ಪಿತಸ್ಥರಿದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ. ಸೊ ಅದರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ನಟ ದರ್ಶನ್ ಅವರ ಆಪ್ತ ಆಗಿರುವಂತಹ ಧನ್ವೀರ್ ಅವರನ್ನ ಕರ್ಕೊಂಡು ಬಂದಿರುವಂತದ್ದು. ಸದ್ಯ ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ
ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಕೊಲೆ ಆದಾಗಿಂದಲೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಹೆಸರು ಕೇಳಿ ಬಂದಾಗಿಂದಲೂ ಕೂಡ ಅವರ ಬೆನ್ನಿಗೆ ನಿಂತಿರುವಂತಹ ಏಕೈಕ ನಟ ಅದು ನಟ ಧನ್ವೀರ್ ಅವರು. ಸೊ ಅವರು ಬಳ್ಳಾರಿ ಜೈಲಿಗೆ ಹೋಗಿ ಅವರು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು. BGS ಆಸ್ಪತ್ರೆಗೆ ಹೋಗಿದ್ರು. ಪ್ರತಿ ಸಾರಿ ಕೂಡ ಭೇಟಿಯನ್ನ ಮಾಡ್ತಿದ್ರು. ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ರು. ಸೊ ಎಲ್ಲೋ ನಟ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಸಂಕಷ್ಟ ಬಂದಿದೆ, ಇದನ್ನ ಪಾರ್ ಮಾಡ್ಬೇಕಂದ್ರೆ ಅದಕ್ಕೇನಾದ್ರೂ ಒಂದು ಆಲ್ಟರ್ನೇಟಿವ್ ಹುಡುಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ವಿಡಿಯೋಗಳನ್ನ ಮಾಧ್ಯಮಗಳಿಗೆ ಕೊಟ್ಟು ಪ್ರಸಾರ ಮಾಡಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವರೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಶಂಕೆ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ಅವರನ್ನ ನಿನ್ನೆಯಿಂದ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ, ರಿಟ್ರೀವ್ ಮಾಡಿರುತ್ತಾರೆ, FSLಗೆ ಕಳಿಸಿದ್ದಾರೆ. ಅವರು ಒಂದು ವೇಳೆ ಕಳಿಸಿದ ನಂತರ ಡಿಲೀಟ್ ಮಾಡಿದ್ದೇ ಆಗಿದ್ರೆ ಅದನ್ನೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಕೆಲಸಗಳು ಕೂಡ ಈಗ ಸತತವಾಗಿ ಆಗ್ತಾ ಇರುವಂತದ್ದು. FSLಗೆ ಅವರು ಬಳಸ್ತಾ ಇದ್ದಂತಹ ಮೊಬೈಲ್ಗಳನ್ನು ಕೂಡ ಕಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಮೆಸೇಜ್ಗಳು ಮಾಡಿದ್ರು, ಕಾನ್ವರ್ಸೇಷನ್ ಆಗಿತ್ತು, ಎಲ್ಲವೂ ಕೂಡ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ಅವರು ಕೂಡ ತಮ್ಮ ಮೊಬೈಲ್ ಮೂಲಕ ಬಳಸಿರುವುದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಆಪ್ತರ ಮೂಲಕ ಏನಾದರೂ ಕಳಿಸಿರಬಹುದು ಅಥವಾ ಹೊಸ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿ ಈ ರೀತಿಯಾದ ಮೊಬೈಲ್ಗಳ ವಿಡಿಯೋ ಏನಿದೆ ಅದನ್ನ ಶೇರ್ ಮಾಡಿರಬಹುದು ಅನ್ನುವಂತ ಶಂಕೆ ಕೂಡ ಇರುವಂತದ್ದು. ಸದ್ಯ ಈಗ ಅವರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ, ವಶಕ್ಕೆ ಪಡೆಯಲಾಗಿದೆ, FSLಗೆ ಕಳಿಸಲಾಗಿದೆ. ಅವೆಲ್ಲವೂ ವರದಿ ಬಂದ ನಂತರ ಆಗಿ ನಟ ಧನ್ವೀರ್ ಅವರ ಕೈವಾಡ ಇದೆಯಾ ಇಲ್ಲ ಅನ್ನೋದು ಕೂಡ ತಿಳಿದು ಬರುತ್ತೆ. ಎಲ್ಲ ಒಂದು ಕಡೆ ತನ್ನ ಅಣ್ಣನ ಸ್ಥಾನದಲ್ಲಿ ನಟ ದರ್ಶನ್ ಅವರಿದ್ದಾರೆ, ಎಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರ ಜೊತೆಲಿ ಇರ್ತೀನಿ ಅಂತ ಕೂಡ ಹೇಳಿದ್ರು. ಸೊ ಆ ಹೇಳಿಕೆಗಳೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಪುಷ್ಟಿ ನೀಡುವಂತಹ ಸಾಧ್ಯತೆಗಳು, ಸಾಮ್ಯತೆಗಳು ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ CCB ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಶರತ್. ಓಕೆ ವೆಂಕಟೇಶ್, ಇದು ವಿಡಿಯೋ ಮಾಡಿದವರಾಗಿರ್ಲಿ ಅಥವಾ ಅದು ಹೊರಗೆ ಬಂದಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಈಗ ವಿಡಿಯೋದಲ್ಲಿ ಇರೋರ್ದು ಬೇಕಲ್ಲ. ಈಗ ಅವರು ಅಲ್ಲಿ ಒಳಗಡೆ ಅವ್ರ ಕೈಗೆ ಮೊಬೈಲ್ ಸಿಕ್ಕಿದ್ದಲ್ಲಿ ಅವ್ರ ಕೈಗೆ ಎಣ್ಣೆ ಕೊಟ್ಟಿದ್ಯಾರು ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ. ಆದರೆ ಇಲ್ಲಿ ಪ್ರಮುಖವಾಗಿ ಕಾನ್ಸಂಟ್ರೇಷನ್ನು ಅಲ್ಲಿ ವಿಡಿಯೋ ಒಳಗಡೆ ಎಣ್ಣೆ ಪಾರ್ಟಿ ಮಾಡಿದವರಾಗಲಿ ಮೊಬೈಲ್ ಯೂಸ್ ಮಾಡೋದಾಗಲಿ ಅವ್ರ ಮೇಲೆ ಗಮನ ಇಲ್ಲ. ವಿಡಿಯೋ ಮಾಡಿದವ್ರು ಯಾರು, ಅದನ್ನು ಲೀಕ್ ಮಾಡಿದವ್ರು ಯಾರು, ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ ಅಂತ ಅನಿಸ್ತಾ ಇದೆ. ಹೌದು ಶರತ್, ಯಾಕಂದ್ರೆ ವ್ಯವಸ್ಥೆ ಹಾಳಾಗೋಗಿರೋದ್ರಿಂದಾಗಿ ಈ ವಿಡಿಯೋಗಳನ್ನ ಕೊಟ್ಟವ್ರು ಯಾರು, ತಮ್ಮ ಉಳುಕನ್ನ ಆಚೆ ತಂದವ್ರು ಯಾರು ಅನ್ನೋದ್ರ ವಿರುದ್ಧವಾಗಿ ಇವರು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ವಿನಃ ಅಲ್ಲಿ ವಿಡಿಯೋ ಮಾಡ್ತಾ ಇರೋರು ಯಾರು, ಅವರಿಗೆ ಮೊಬೈಲ್ಗಳನ್ನ ಕೊಟ್ಟವ್ರು ಯಾರು, ಈ ರೀತಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಇವರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು. ಅದನ್ನ ಬುಡ ಸಮೇತವಾಗಿ ಕಿತ್ತಾಕುವಂತಹ ಪ್ರಯತ್ನವನ್ನ ಮಾಡಬೇಕು. ಅದನ್ನ ಬಿಟ್ಟು ಈಗ ಯಾರೋ ವಿಡಿಯೋವನ್ನ ಕೊಟ್ಟರು, ಯಾರೋ ಲೀಕ್ ಮಾಡಿದ್ರು ಅನ್ನುವಂಥ ಉದ್ದೇಶಕ್ಕೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ. ಯಾಕಂತ ಹೇಳಿದ್ರೆ ಅವರಿಗೆ ಸಿಗದೆ ದರ್ಶನ್ ಅವರಿಗೆ ಒಂದು ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಮಾಡಿರಬಹುದು ಅಕಸ್ಮಾತ್ ಆಗಿದ್ದೇ ಆದ್ರೆ ಇನ್ನು ಒಳಗಡೆ ನಿರಂತರವಾಗಿ ನಡೀತಾ ಇರುವಂತಹ ಈ ಕರ್ಮಕಾಂಡಗಳಾಗಿರ್ಬೋದು ಇದನ್ನೆಲ್ಲ ಯಾರು ನೋಡ್ಕೊಳ್ಬೇಕಾಗಿರುವಂತಹದ್ದು, ಅದನ್ನೆಲ್ಲ ಯಾವಾಗ ಸರಿಪಡಿಸಬೇಕಾಗಿರುವಂತದ್ದು ಅಂದ್ರೆ ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು, ಅವರ ಕೈಗೆ ಮೊಬೈಲ್ ಸಿಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಒಳಗಡೆ ಒಬ್ಬ ಈಗ ದರ್ಶನ್ ಅವ್ರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೋ ಆ ರೀತಿಯಾಗಿ ಉಳಿದ ಕೈದಿಗಳನ್ನು ಕೂಡ ನಡೆಸ್ಕೊಳ್ಬೇಕಾಗುತ್ತಲ್ವಾ. ಅದನ್ನ ಬಿಟ್ಟು ಈ ಬರೀ ದರ್ಶನ್ ಅವರಿಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಶಿಕ್ಷೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಪ್ರಶ್ನೆ. ನೀವು ಹೇಳದಂಗೆ ಒಳಗಡೆ ಇರುವಂತಹ ವ್ಯವಸ್ಥೆಯನ್ನ ನಿರ್ನಾಮ ಮಾಡಬೇಕೆ ವಿನಃ ಅದನ್ನ ಬಿಟ್ಟು ಅಲ್ಲಿರುವಂತಹ ವಿಡಿಯೋಗಳನ್ನ ಕೊಟ್ಟಿದ್ಯಾರು, ತಮ್ಮನ್ನ ಹೊರಗಡೆ ಈ ವಿಡಿಯೋಗಳನ್ನ ತಂದು ತಮ್ಮ ಮಾನವನ ಹರಾಜಾಕಿದ್ ಯಾರು ಅನ್ನೋಂಥದ್ದಕ್ಕೆ ಅದನ್ನ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಶರತ್. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.